ಎಲ್ಲರಿಗೂ ನಮಸ್ಕಾರ ರೀ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತಿನ ಹೊಸ ರೆಸಿಪಿಯೊಂದಿಗೆ ಮತ್ತು ನಾವು ನಿಮ್ಮ ಮುಂದೆ ಬಂದೇವಿ. ಎಲ್ಲರಿಗೂ ನಮಸ್ಕಾರ ರೀ ಅಂತ ಹೇಳ್ಕೊತಾ ನಮ್ಮ ಚಾನಲ್ ಯಾಲಕ್ಕಿ ಕಪ್ಪಿನ ಹಾವೇರಿ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ಕೊತ ಬರ್ರಿ. ಇವತ್ತಿನ ರೆಸಿಪಿ ಮಾಡಾಕತ್ತೀವಿ. ಏನು ಚಪಾತಿ ಏನಾದ್ರು ತೋರಿಸಿಲ್ಲ ಅಂದ್ಕೊಂಡ್ರೆ ಇಲ್ಲಿಲ್ಲ, ಚಪಾತಿ ಅಲ್ಲಿದೆ ಹೇಳ್ತೇನೆ. ಮೊದಲಿಗೆ ಒಂದು 2 ಬಟ್ಲದಷ್ಟು ಮೈದಾ ಹಿಟ್ಟು ತೊಗೋರಿ, ಮತ್ತೊಂದಿಟ್ಟು ಉಪ್ಪ, ಒಂದಿಟ್ಟು ಎಣ್ಣೆ, ಒಂದಿಟ್ಟು ನೀರು ಹಾಕ್ಕೊಂಡು ಮೈದಾ ಹಿಟ್ಟು ಹೆಂಗೆ ಕಲಿಸ್ತೇವಲ್ರಿ ಹಂಗೆ ಕಲಿಸ್ಕೊಂತ ಹೋಗೋದ್ರಿ. ಏನು ಮಾಡಾಕತ್ತೇವಂದ್ರೆ ನಾವು ಮಾಡಾಕತ್ತೀರಿ ಅಂದ್ರೆ ಇವತ್ತು ಹೋಳ್ಗೆ ಏನಾಗ್ತೀವಿ ಮತ್ತೇನು ಬಿಳಿದೈತೆ ಅಂದ್ರೆ ಅದ ರೀ ಬಿಳಿ ಹೋಳ್ಗೆ ರೀ. ಇವತ್ತಿನ ರೆಸಿಪಿನ ಬಿಳಿ ಹೋಳ್ಗೆ ರೀ. ಮತ್ತು ರೀ ಫಸ್ಟಿಗೆ ಬಿಳಿ ಹೋಳ್ಗೆ ಅಂದ್ಕೂಳೆ ಹೋಳ್ಗೆ ಹಿಟ್ಟಿನ ಹದಕ್ಕೆ ನಾವು ಮೊದಲಿಗೆ ಇವನ್ನ ಕಣ್ಕಾನ ಕಲಸಿ ಸೈಡಿಗೆ ಇಟ್ಕೊಳ್ಳೋಣಂತ್ರಿ. ಅದಾದ ನಂತರ ಅದರೊಳಗೆ ಮಾಡಬೇಕಾಗಿರೋ ಹೂರ್ಣ ಬೇಕಾದ್ರಿ. ಅದಕ್ಕೆ 1-2 ಬಟ್ಲದಷ್ಟು ಹೂರ್ಣಕ್ಕೆ ಸಲುವಾಗಿ ಅಕ್ಕಿ ಹಿಟ್ಟನ್ನ ನಾವು ಅದನ್ನು ಜರಡಿ ಹಿಡ್ಕೊಂಡು ಅದಕ್ಕೆ ಸಣ್ಣದಾಗಿ ನೀರು ಹಾಕೋವಂತ ಹೋಗ್ಬೇಕ್ರಿ. ಸ್ವಲ್ಪ ಗಂಟು ಆಗಬಾರ್ದು ನೋಡಿರಿ, ಹಂಗೆ ಕಲಿಸ್ಕೊಂತ ಹೋಗ್ಬೇಕ್ರಿ. ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಕೈತಲ್ರಿ ಅಷ್ಟು ಹಾಕೋವಂತ ಹೋಗ್ಬೇಕ್ರಿ. ಅದು ಸ್ವಲ್ಪ ತೆಳ್ಳಗಿದ್ರೆ ಆಮೇಲೆ ನಾವೇನು ಮಾಡೋದು ಮುದ್ದೆ ಮಾಡ್ಕೋಬೇಕ್ರಿ. ಅದನ್ನ ನಮ್ಮ ಮನ್ಯಾಗ ಏನಾದ್ರು ಸೌಟು ಗ್ಯೂಟು ಏನೋ ಒಂದಿತ್ತಪ್ಪ ಅದ್ರಿಗೆ ಚೆಂದಂಗೆ ಹಿಂಗೆ ಈ ಥರ ನೋಡಿರಿ, ಈ ಥರ ಕಲಿಸ್ಕೊಂತ ಹೋಗೋದ್ರಿ. ಅದು ತೆಳ್ಳಗೆ ಅದಾದ ನಂತರ ಕಡಾಯಿ ಒಂದು ಇಟ್ಕೊಂಡು ಅದ್ರೊಳಗೆ ಹಾಕಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ತಳ ಹತ್ತಲಾರ್ದಂಗೆ ಕಲಿಸ್ಕೊಂತ ಹೋಗ್ಬೇಕ್ರಿ. ಒಂದಿಟ್ಟು ಮುದ್ದೆ ಮಾಡ್ಕೊಳ್ಳೋದ್ರಿ. ಅದ್ರದ್ದು ಹೂರ್ಣ ಮಾಡ್ಕೋಬೇಕಾದ್ರೆ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋದು. ಇದು ಆಯ್ತು ನೋಡಿರಿ. ಹಿಂಗೆ ಇದಾದ ತಕ್ಷಣ ಅದನ್ನು ಸ್ವಲ್ಪ ಆರಾಕ್ ಬಿಡ್ಬೇಕು. ನಾವು ಅದನ್ನ ಆರಾಕ್ ಬಿಡ್ಬೇಕಂದ್ರೆ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅಗಲಂಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಅಷ್ಟೊತ್ತಿಗೆ ಅದು ನಮ್ಮ ರೂಮ್ ಟೆಂಪ್ರೇಚರಿಗೆ ಬರ್ತೈತಿ. ಅಷ್ಟೊತ್ತಿಗೆ ನಾವೇನು ಮಾಡೋಣ, ಹಿಟ್ಟು ಹಾಕೊಂಡು ನೆನೆ ಇಟ್ಟಿದ್ವಲ್ರಿ ಅದನ್ನ ಸಣ್ಣಗೆ ಉಳ್ಳಿ ತಕ್ಕೊಂಡು ಇನ್ನು ಹೋಳಿಗೆ ಮಾಡೋಕೆ ಶುರು ಮಾಡೋಣ ಅಂತ. ಮತ್ತು ರೀ ನಿಮ್ಮ ಕಡೆ ನೀವು ಏನು ಮಾಡಿರಿ, ನಾಷ್ಟಾಕರೆ ಮಾಡಿರಿ, ಅಡುಗೆ ಊಟಕ್ಕರೆ ಮಾಡಿರಿ, 1-2 ತಿಂದುಬಿಟ್ರೆ ಸಾಕ್ರಿ, ಹೊಟ್ಟಿನ ಫುಲ್ ಆಗ್ತೈತಿ. ನಾವು ದಿನ ಉಪ್ಪಿಟ್ಟು ಮಾಡಿ ಅವಲಕ್ಕಿ ಮಾಡಿ ಏನು ಮಾಡೋ ತಿಳಿಯೋಂಗಿಲ್ಲ. ಆವಾಗ ಇದನ್ನು ಮಾಡಿಬಿಟ್ರೆ ಭಾಳ ರುಚಿ ಆಗ್ತೈತಿ ರೀ. ಇದು ಹೋಳಿಗೆ ಅಂತಲೂ ಅನ್ಸೋದಿದ್ರಿ, ಅಷ್ಟು ರುಚಿ ಆಗ್ತೈತಿ. ಸಣ್ಣಗೆ ಒಂದು ಹೋಳಿಗೆ ಶೀಟ್ ಬರ್ತಾವಲ್ರಿ ಅದ್ರೊಳಗೆ ಸಣ್ಣಗೆ ಹಿಂಗೆ ಲಟ್ಟಿಸ್ಕೋತ ಹೋಗೋದ್ರಿ. ಮತ್ತು ಇದಕ್ಕೆ ನಾವು ಏನು ಜೊತೆ ಹಚ್ಕೊಳ್ಳೋದಂದ್ರೆ ಒಂದಿಟ್ಟು ಆಲೂಗಡ್ಡೆ ಪಲ್ಯ, ಇಲ್ಲ ಅಂತಂದ್ರೆ ಬದ್ನಿಕಾಯಿ ಪಲ್ಯ, ಇಲ್ಲ ಅಂದ್ರೆ ಒಂದಿಟ್ಟು ಹಸಿಮೆಣ್ಸಿನ್ಕಾಯಿ ಕರಿಂಡಿನೋ ಚಟ್ನಿನೋ ಹಿಂಗೆ ಏನಾರೇ ಹಚ್ಕೊಂಡು ತಿನ್ಬೋದು ರೀ. ಭಾಳ ರುಚಿ ಬರ್ತೈತೆ ರೀ. ಅಷ್ಟೊತ್ತಿಗೆ ನಮ್ಮ ತವಾನೂ ಕಾಯ್ತೀರಿ. ಮಾತಾಡೋ ಅಷ್ಟೊತ್ತಿಗೆ ಬರ್ರಿ ಅದನ್ನ ಸಣ್ಣಗೆ ಇಟ್ಕೊಂಡು ಒಂದು ಕಡೆ ಬೇಯಿಸ್ಕೊಳ್ಳೋನು. ಅಷ್ಟೊತ್ತಿಗೆ ನೋಡಿರಿ ಹೊಳ್ಳಿಸಿ ಹಾಕ್ಕೊಳ್ಳೋನು. ಹಂಗೆ ಗೋಲ್ಡನ್ ಬ್ರೌನ್ ಆಗಿ ಮಸ್ತಾಗಿ ಬಂದೈತೆ ರೀ. ಹಾಕಿ ಕಾಣತೈತಿ. ನೀವು ಮಂದಿಗೆ ಮಾಡ್ಕೊಳ್ರಿ, ಭಾಳ ರುಚಿ ಆಗ್ತೈತಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿರಿ ಅದ್ರ ಮೇಲೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು ನಾ ಹೇಳಿದ್ನಲ್ರಿ ಹಸಿಕಾಳು ಚಟ್ನಿ ಆಲೂಗಡ್ಡೆ ಪಲ್ಯ ಹಚ್ಕೊಂಡು ತಿಂದುಬಿಟ್ರೆ 2 ತಿಂದುಬಿಟ್ರೆ ಸಾಕ್ರಿ, ಹೊಟ್ಟಿನ ಫುಲ್ ಆಗ್ತೈತಿ. ಅಷ್ಟು ರುಚಿಯಾಗಿರ್ತೈತಿ. ಬರ್ರಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತು ನಿಮ್ಮ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿರಿ. ಹೋಗಿ ಬರ್ತೀವಿ. ಟೇಕ್ ಕೇರ್, ಬಾಯ್.